ಇದೆ. ಶ್ರೀನಗರದ ಲಾಲ್ ಚೌಕ್ನ ರಸ್ತೆಗಳು ಖಾಲಿ ಹೊಡಿತಾ ಇದೆ. ಇವತ್ತಿನ ಸಭೆಯ ನಿರ್ಧಾರಕ್ಕಾಗಿ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ ಆಗಿರುವ ಹಿನ್ನೆಲೆ ಅತ್ಯಂತ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಲಾಲ್ ಚೌಕ್ ಬಳಿ ಪೊಲೀಸರು ಅರೆಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ವಿರಳವಾಗಿದೆ. ಭಾರತದ ನಿರ್ಣಯ ಏನಾಗತ್ತೆ ಅಂತ ಕಾಯ್ತಾ ಇದ್ದಾರೆ. ಈಗ ಡಿಜಿಎಂಒ ಸಭೆ ಮೇಲೆ ಯಾಕಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ದಾಳಿಗಳು ಶುರುವಾಗುವ ಚಾನ್ಸಸ್ ಇರುತ್ತೆ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂತಹ ಪರಿಸ್ಥಿತಿಯ ಚಿತ್ರಣವನ್ನ ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿರುವಂತದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂತ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂತಹ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನ ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂತದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತಹ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂತದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂತ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂತದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂತದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂತದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂತದ್ದು ಇಲ್ಲಿರುವಂತ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂತ ಅರೆ ಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂತ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂತದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂತದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಶ್ರೀನಗರದ ಲಾಲ್ ಚೌಕ್ನ ರಸ್ತೆಗಳು ಖಾಲಿ ಹೊಡಿತಾ ಇದೆ. ಇವತ್ತಿನ ಸಭೆಯ ನಿರ್ಧಾರಕ್ಕಾಗಿ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ ಆಗಿರುವ ಹಿನ್ನೆಲೆ ಅತ್ಯಂತ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಲಾಲ್ ಚೌಕ್ ಬಳಿ ಪೊಲೀಸರು ಅರೆಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ವಿರಳವಾಗಿದೆ. ಭಾರತದ ನಿರ್ಣಯ ಏನಾಗತ್ತೆ ಅಂತ ಕಾಯ್ತಾ ಇದ್ದಾರೆ. ಈಗ ಡಿಜಿಎಂಒ ಸಭೆ ಮೇಲೆ ಯಾಕಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ದಾಳಿಗಳು ಶುರುವಾಗುವ ಚಾನ್ಸಸ್ ಇರುತ್ತೆ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂತಹ ಪರಿಸ್ಥಿತಿಯ ಚಿತ್ರಣವನ್ನ ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿರುವಂತದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂತ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂತಹ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನ ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ
ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂತದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂತದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂತ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂತದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂತದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂತದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂತದ್ದು ಇಲ್ಲಿರುವಂತ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂತ ಅರೆ ಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂತ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂತದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಶ್ರೀನಗರದ ಲಾಲ್ ಚೌಕ್ನ ರಸ್ತೆಗಳು ಖಾಲಿ ಹೊಡಿತಾ ಇದೆ. ಇವತ್ತಿನ ಸಭೆಯ ನಿರ್ಧಾರಕ್ಕಾಗಿ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ ಆಗಿರುವ ಹಿನ್ನೆಲೆ ಅತ್ಯಂತ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಲಾಲ್ ಚೌಕ್ ಬಳಿ ಪೊಲೀಸರು ಅರೆ ಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ವಿರಳವಾಗಿದೆ. ಭಾರತದ ನಿರ್ಣಯ ಏನಾಗತ್ತೆ ಅಂತ ಕಾಯ್ತಾ ಇದ್ದಾರೆ. ಈಗ DGMO ಸಭೆ ಮೇಲೆ, ಯಾಕಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ದಾಳಿಗಳು ಶುರುವಾಗುವ ಚಾನ್ಸಸ್ ಇರುತ್ತೆ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂತಹ ಪರಿಸ್ಥಿತಿಯ ಚಿತ್ರಣವನ್ನ ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿರುವಂತದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂತ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂತ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನ ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂತದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂತದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂತ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂತದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂತದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂತದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂತದ್ದು ಇಲ್ಲಿರುವಂತ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂತ ಅರೆ ಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂತ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂತದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್